ಏ ಕಂಬಗಿ ಸುರೇಶ ಏ ಸುರೇಶ. ಎಂತದವ ಈ ಗಂಡನ ಮಣಿತಾನ ಹಾ ಹಾ ಎಂದಿನ ಹಿಡದ ನೋಡುತ್ತ ಬಂದೆ ಸುಖವಿಲ್ಲ ನಿನಗ ಕಡಿತಾನ. ಹೌದೌದು ಹೌದು. ಯಾವ್ದ ಗಂಡನ ಮಣಿ ಅಂತ ತಿಳ್ಕೊಂಡಿ ನೀನು? ಗಂಡನ ಮನಿ ಬಾಳ ಅದಾವ. ಗಂಡನ ಮಣಿ ಎತ್ತದಾವು? ಬಾಳ ಅದಾವ್ರಿ. ಯಾವ್ಯಾವು? ನಿರಾಕಾರದನ ಗಂಡ ಬೇರೆ, ಹೌದ ನಿರಾಕಾರದಾಗ ಇರ್ತಕ್ಕಂತ ಗಂಡನ ಮಣಿ ಬೇರೆ, ಅಲ್ಲಿ ಶಿವ ಪಾರ್ವತಿ ಗಂಡ ಹೆಂಡತಿನ ಬೇರೆ, ಹಿಂದಾಗಡೆ ತಂಗಿ ಓಂಕಾರದಾಗ ಒಬ್ಬ ಇರು ಅಂತ ಗಂಡನ ಮಣಿ ಬೇರೆ, ಈ ಕಲಿಯುಗದೊಳಗಿನ ಗಂಡನ ಮನಿನ ತಂಗಿ ಬೇರೆ. ಹಿಂದಾಗಡೆ ಆಹಾ. ಆಕಾರಕ್ಕೆ ಬಂದ ಕೂಡ್ಲೆ ಹೌದ್ ಹೌದ್ರಿಪ್ಪ. ಒಬ್ಬ ಗಂಡ ಇದ್ದಾವ ಬೇರೆ. ಹೌದ್ರಿಪ್ಪ. ಏನ ತಂಗಿ ಈ ಕಡೆ ಏನಿದೆ ಎಲ್ಲ ತಯಾರಾತ್ಲ ಬ್ರಹ್ಮಾಂಡ ಸೃಷ್ಟಿ. ಸೃಷ್ಟಿ ಇವೊಬ್ಬ ಗಂಡ ಬೇರೆ. ಗಂಡ ಬೇರೆ. ಯಾವ ಗಂಡನ ಹಾದಿ ಕೇಳಾಕತ್ತೀನಿ? ಹೌದ್ ಹೌದ್ರಿಪ್ಪ. ಅವ್ರ ಕವಿ ಮಾಡ್ಬೇಕಾದ್ರೆ ಹೆಂಗ ಮಾಡಿರ್ತಾರು? ಅವ್ರ ಈ ಶರೀರಕ್ಕೆ ಜೋಡಣೆ ಮಾಡ್ಯಾರ. ಕವಿ ಮಾಡ್ಬೇಕಾದ್ರ ತಂಗಿ ಬಹಿರಂಗದಾಗ ಮಾಡಿ ಇಟ್ಟಿರ್ತಾರ. ಬಹಿರಂಗದಾಗ ಅದನ್ನ ನಾವ್ ಏನ್ ಮಾಡ್ಬೇಕು? ಅಂತರಂಗದಾಗ ವಿಂಗಡಣೆ ಮಾಡಿ ಹೇಳ್ಬೇಕ. ವಿಂಗಡಣೆ ಮಾಡಿ ಹೇಳ್ಬೇಕ. ಎಂತದವ್ವ ಈ ಗಂಡನ ಮಣಿತಾನ ಎಂದಿನ ಹಿಡದ ನೋಡುತ್ತ ಬಂದೆ ಸುಖವಿಲ್ಲ ಕಡಿತಾನ. ಹೌದ್ ಹೌದ್ರಿಪ್ಪ. ಎಂತದಂದ್ರ ಗಂಡನ ಮಣಿ ಅಂದ್ರ ಯಾವುದು? ಗಂಡನ ಮನಿ ಅಂದ್ರ ಯಾವುದು? ಗಂಡನ ಮಣಿ ಅಂದ್ರ ಗಂಡ ಅಂದ್ರ ಏನು? ಒಳಗಿರ್ತಕ್ಕಂತ ಜೀವ. ಮಣಿ ಅಂದ್ರ ಏನು? ಇದು ಶರೀರ. ಶರೀರ ಇದ ಎಂದಿನ ಹಿಡ ನೋಡುತ್ತಾ ಬಂದೆ ಸುಖ ಇಲ್ಲ ನನಗತ್ ಹೇಳಕತೈತೆ. ಅದ ಶರೀರಕ್ಕೆ ಜೀವ ಹೇಳ್ತೈತ. ಹಾ ಹಾ ಜೀವ ಹೇಳ್ತೈತಿ. ಅಲ್ಲಿ ವಾಕವಾದಾಗ ಐತಿ ಅದಕ್ಕೆ ಶರೀರಕ ಮತ್ತು ಜೀವಾತ್ಮಕ. ಹಾ ಜೀವಾತ್ಮಕ. ಶರೀರ ಏನ್ ಹೇಳ್ತೈತಿ? ಏನ್ ಹೇಳ್ತೈತಿ? ಜೀವಾತ್ಮ. ಏ ಜೀವಾತ್ಮ, ನನ್ನ ಗಂಡ, ನನ್ನ ಗಂಡ ನತ್ತಕ ನಾ ದುಡ್ಕೋತ ಬಾಣಿಕರಿ ನನಗ ಸುಖಾನ ಇಲ್ಲ ಅಂತ ಹೇಳಾಕತೈತಿ. ಅದ ಹೇಳಾಕತ್ತೈತಿ. ನಾವ್ ಹೇಳ್ತಾನ ಜೀವಾತ್ಮ, ಏ ಹುಚ್ಚಿ, ಏ ಹುಚ್ಚಿ, ನಿನಗ ಸುಖ ಕೊಡವನು ನಾನಾದನು, ದುಃಖ ಕೊಡವನು ನಾನಾದನು, ಆನಂದ ಮಾಡವನು ನಾನಾದನು, ನಿನ್ನ ತಗೊಂಡ್ ಹೊತ್ಕೊಂಡು ಹೋಗವನು ನಾನಾದನು ಅಂತ ಹೇಳ್ತಾನ. ಹೌದೌದು ಹೇಳ್ತಾನಲ್ರಿ. ಇದು ಅಂತರಂಗದಾಗಿನ ಯಾವಾರ. ನಿನಗ ಗೊತ್ತಿಲ್ಲ ತಂಗಿ, ನಿನ್ನ ಗಡಿಗೆ ಸುಟ್ಟಿಲ್ಲ ಇನ್ನ. ಇನ್ನ ಸುಟ್ಟಿಲ್ಲ ಗಡಿಗೆ. ಎಲ್ಲಾರು ಜೋಡಿ ಹಾಡೋದು ಬೇರೆ, ನಾನು ಜೋಡಿ ಹಾಡೋದು ಬೇರೆ. ನಾ ಎರಡ ತರ ಐತಿ ನನ್ನ ತಗ ಚೀಸ್. ಚೀಸ್ ನಾ ಮಣಮುಖ ಹಾವಿದ್ದಂಗ ಅಕಾಡೆಮಿ ಹಿಂಗ ತಗದೈತಿ ನಂದು. ಹೌದ್ ಹೌದ್ರಿಪ್ಪ. ನೀ ಹೆಂಗ ಮಾಡಕ್ ಹೋಗಬೇಡ. ಎನ್ನ ಕುಟ್ಟಿ ಬೀಸಿ ಹೊಟ್ಟಿಗೆ ಹಾಕಿನಿ ಚಂತನ ಬೆಳತ್ಯಾನ. ಕುಟ್ಟಿ ಬೀಸಿ ಹೊಟ್ಟಿಗೆ ಹಾಕಿನಿ ಚಂತನ ಬೆಳತಾನ. ಹುಟ್ಟುದಂದ್ರ ಯಾವ್ದು, ಬೀಸುದಂದ್ರು ಯಾವ್ದು ಕಾಕ ಕೇಳಾಕಿದ ಬಡತ ಅಂತ. ಹುಟ್ಟುದಂದ್ರ ಯಾವ್ದು, ಬೀಸುದಂದ್ರ ಯಾವ್ದ? ಬೀಸುದಂದ್ರ ಯಾವ್ದ? ಹುಟ್ಟುದಂದ್ರ ತಂಗಿ ಹೋಗಿ ನೀ ಖಾರ ತಗೊಂಡ್ ಕೊಡ್ತಾರಲ್ಲ ಒಳಗ ಅದಲ್ಲ. ಅದಲ್ಲ. ಬೀಸುದಂದ್ರ ಹೋಗಿ ಗಿರ್ನ್ಯಾಗ ಒಳ ಹಾಕ್ತಾರಲ್ಲ ಅದಲ್ಲ. ಅದಲ್ಲ. ಹುಟ್ಟುದಂದ್ರ ಏನು, ಬೀಸುದಂದ್ರ ಏನ? ಹುಟ್ಟುದಂದ್ರ ತಂಗಿ ಒಳಗ ಏನ್ ಹಾಕೈತಪ್ಪ ಅಂದ್ರ ಶರೀರದಾಗ ಚಿಂತಿ ಕಾಡ್ತೈತಿ, ಅದಕ್ಕ ಕುಟ್ಟುದಂತ ಹೇಳ್ತಾರ. ಚಿಂತಿ ಏನ ಬೀಸುದಂದ್ರ ಏನ? ಬೀಸುದಂದ್ರ ಏನ? ಬೀಸುದಂದ್ರ ತಂಗಿ ಇರ್ತಕ್ಕಂತ ಒಳಗ ಹೆಂಗಪ್ಪ ಅಂತಂದ್ರ ಬೀಸುದು ಇದೇನು ಒಳಗ ಇರ್ತಕ್ಕಂತ ಆತ್ಮ ಐತಿಲ್ಲ. ಹೌದ್ರಿಪ್ಪ. 72,000 ಲಾಡಿಗಳನ್ನ ಸುತ್ತ ಹಾಕ್ತದ. ಮತ್ತ ತಂಗಿ 9 ರಂಧ್ರಗಳನ್ನ ತಿರುಗ್ತಿರ್ತದ. ತಂಗಿ ದಶ ಪ್ರಾಣಗಳನ್ನ ಒಂದೊಂದು ಚಕ್ರದಾಗ ಹೋಗಿ ಸುತ್ತ ಹಾಕ್ತಿರ್ತದ. ತಂಗಿ ಜ್ಞಾನದ ಬೀಸು ಅಂತೇಳಿಕೆಂದ ಜ್ಞಾನದ ಬೀಸುದ ಅಂತ ಹೇಳ್ಯಾರ ಅವ್ರ. ಇದು ಚಂತನ ಬೆಳತಾನ ಚಾಲು ಇರ್ತೈತಿ. ಅದು ಇದು ಯಾವತ್ತು ಚಾಲೂನ. ಇದು ನಂದು ಇದು ಒಳಗ್ ಹೋಗೋದು ಸಲ ಹೊರಗ್ ಬರೋದು. ತಂಗಿ ಒಳಗ 6 ಅಂಗುಲ ಒಳಗೈತಿ, 16 ಅಂಗುಲ ಹೊರಗೈತಿ. ಯಾವ ನಮ್ಮ ಆತ್ಮೀಯ ಶರಣರು ಅವ್ರ ಯಾರಿಪ್ಪ? ನಮ್ಮ ಪ್ರಕಾಶನ ಬಿರಾಜದಾರ್ ಸಾಕಿನ ಯಂತ್ರ ಗ್ರಾಮದ ಅವರಾದ್ರೂ ಕೂಡ ಅಧ್ಯಾತ್ಮದ ಅನುಭವದ ಮಾತುಗಳನ್ನು ಕೇಳಿ ಅವರ ಮನಸ್ಸಿಗೆ ಎತ್ತಿನದವಾಗಿ ಅವರ ಅಮೃತ ಹಸ್ತಲಿಂದ 51 ರೂಪಾಯಿ ಬಹುಮಾನ ಕೊಟ್ಟಾರ. ಮಾತು ಸತ್ಯ ಐತಿ, ಕರೆಕ್ಟ್ ಐತಿ ಮಾಸ್ತರ್ ಅಂತ ತಿಳ್ಕೊಂಡು 51 ರೂಪಾಯಿ ಬಹುಮಾನ ಕೊಟ್ಟಾರ. ಅವರಿಗೆ ಕೂಡ ತುಂಬ ಧನ್ಯವಾದಗಳು. ಹೌದೌದ್ರಿಪ್ಪ. ಹೊಟ್ಟಿ ಬೀಸಿ ಹೊಟ್ಟಿಗೆ ಹಾಕಿನಿ ಚಂತನ ಬೆಳತ್ಯಾನ. ಮೊದಲೇ ನನ್ನ ಸ್ವಾದರ ಮಾವಾಗ ಬಹಳ ಇತ್ತ ಬಡತಾನ. ಸ್ವಾದರ ಮಾವ ಅಂದ್ರೆ ಯಾರು? ಸ್ವಾದರ ಮಾವ ಅಂದ್ರೆ ಯಾರು? ಇದ್ರಾಗ ಸೋದ ಮಾಡ್ಬೇಕು, ಅದಕ್ಕೆ ನಿನ್ನ ಗಡಿಗೆ ಸುಟ್ಟೈತಾರ ಅವ್ರ. ಗಡಿಗೆ ಸುಟ್ಟೈತಿ ಅಂತಾರ. ನಿನ್ನ ಸ್ವಾದರ ಮಾವಾಗ ಬಾಳ ಎತ್ತ ಬಡತಾನ. ಎಂದಿನ ಹಿಡದ ನೋಡುತ್ತ ಬಂದೆ ಸುಖವಿಲ್ಲ ಕಡಿತಾನ. ಸ್ವಾದರ ಮಾವ ಅಂದ್ರೆ ಯಾರು? ಸ್ವಾದರ ಮಾವ ಅಂದ್ರ ತಂಗಿ ಒಳಗಿರ್ತಕ್ಕಂತ ಪ್ರಾಣ ಒಳಗ ತಂಗಿ ಆತ್ಮ, ಜೀವಾತ್ಮ ಮತ್ತ ಪ್ರಾಣ ಅಂತೇಳಿ 3 ಮಂದಿದ ಕಾಯಕೈತಿ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಹೌದೌದ್ರಿಪ್ಪ. ರಜ ತಮ್ಮ ಅನ್ನು ಅಂತ ಇವ್ರು ಏನ 3 ಮಂದಿ ಅದಾರಲ್ಲ, ಅವರು ಸ್ವಾದರ ಮಾವುಗಳಾಗ್ಯಾರ. ಒಳಗ ನಿನಗ ಸ್ವಾದರ ಮಾವುಗಳು. ಸ್ವಾದರ ಮಾವ ಎಲ್ಲಿ ಅದಾಳ ತೆಗಿಯಾಕಿ ನೋಡ್ತಾನ ಒಂದಿಟ್ಟ. ನೋಡ್ ಅದಾವ ನೋಡ. ಏನ್ ನೋಡಾಕತ್ತಾಳ? ಫೋನ್ಯಾಗ ನೋಡಾಕೈತ ಇನ್ಸ್ಟಾಗ್ರಾಮ್. ನೀ ಫೋನ್ಯಾಗ ನೋಡುದ ಅಲ್ಲಿ ಎಲ್ಲಿ ನೋಡಿದ್ರು ಬಿಡಂಗಿಲ್ಲ ನಿನ್ನ. ಅದಕ್ಕ ಹೇಳ್ತಾರ. ಏನಂತ ಹೇಳ್ತಾರ? ಇನ್ಸ್ಟಾಗ್ರಾಮ್ ಈಗ ಕೇಳ ನೋಡಾಕತ್ಯಾಳ. ಇನ್ಸ್ಟಾಗ್ರಾಮದ ಒಳಗ ಗಂಡನ ಮರೆತು ಬಿಟ್ಟಾಳ. ಹೌದಿಲ್ಲ? ಅದಕ್ಕ
ಹಿಂಗ ಮಾಡಿ ಎಲ್ಲಾ ಮರ್ತು ಬಿಡಾಕತ್ತಾರ ಈಗ. ನಮ್ಮ ಬೋರಿ ಹಾಳ ಮುತ್ಯಾರ ಬಂದಾರ ಕೇಳ ಅವ್ರನ್ನ ಹೋಗಿ ಅಲ್ಲಿ ಎದ್ದಾತ ಮಂದಿ ಹೇಳ್ತಾರ ನಿನಗೆ. ಹಾ ಹೇಳ್ತಾರಲ್ಲ. ನಿನಗೆ ಅಂತ ಎತ್ತಿಟ್ಟ ಅವ್ರು ಬಂದ್ ಹೋಗ್ಯಾರ ನನ್ನ ಜೋಡಿ ತಂಗಿ. ಹಾಡ ಮಾಡೋದಂದ್ರ ಹಂಗ ಅಲ್ಲ ಬರೀ 3 ಪದ ಕಲ್ಕೊಂಡಿಕೆ ಆತನ 2 ಹಳಿ ಮುದುಕರನ್ನ ಬೆಣ್ಣ ಹಚ್ಕೊಂಡ ಬಂದ್ ಬಿಟ್ಟಳಪ್ಪ. ಅವ್ನು ಎಲ್ಲಿ ತಗೊಂಡ್ ಬಂದಿ ಬರೋ ಹೊತ್ನಾಗ ಬಿಜಾಪುರದ ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು ಬಂದಿ ನಾವು. ಅಲ್ಲಿ ಅಮಾಲಿ ಮಾಡಾಕತ್ತಿದ್ರಿ ಅವ್ನು ಹಂಗ ಇರಂಗಿಲ್ಲ ತಂಗಿ, ಅದ ಕೆಲಸಕ್ಕೆ ಬರ್ಬೇಕ, ಅದ ಕರೆ ಆಗ್ಬೇಕ, ಕರೆ ಆಗ್ಬೇಕ. ಬರೀ ನಮ್ಮ ಮೌ ದೊಡ್ಡಕ್ಕೆದಾಳ ಅಂದ್ರೆ ಎದ್ರಾಗ ದೊಡ್ಡಕ್ಕೆದಾಳ ನಿಮ್ಮ ಮೌವ. ಬರೀ ದೊಡ್ಡಕ್ಕೆ ಅಂದ್ರೆ ಯಾವಾಗ ಬರೀ ದೊಡ್ಡಕ್ಕೆ ಅಂದ್ರೆ ಬರೀ ಹೆಸರ್ಲೆ ಬರೀ ಬಹಳ ದೊಡ್ಡಕ್ಕೆ ಅಂತ ಹೇಳೋದಾತು. ಎದ್ರಾಗ ದೊಡ್ಡಕ್ಕೆದಾಳ ಆಕಿ? ತವ್ರ ಮನ್ಯಾಗ. ಏನ ಸೃಷ್ಟಿ ಮಾಡೋದ್ರಾಗ ದೊಡ್ಡಕ್ಕೆದಾಳು, ಏನ ಗಂಡನ ಮನ್ಯಾಗ ದೊಡ್ಡಕ್ಕೆದಾಳು, ದೊಡ್ಡಕ್ಕೆದಾಳು ಮನ್ಯಾಗ ದೊಡ್ಡಕ್ಕೆದಾಳು, ಎಲ್ಲಿ ದೊಡ್ಡಕ್ಕೆ ಆತ್ಮದಾಗ ದೊಡ್ಡಕ್ಕೆದಾಳು, ಗುರು ಆಗಿಕ್ಕೆ ಏನ್ ದೊಡ್ಡಕ್ಕೆ ಆಗ್ಯಾಳು? ಹೌದ್ರಿ. ಏನ್ ಮಾಡ್ಯಾರ ದೊಡ್ಡಕ್ಕೆ ನಿಮ್ಮವ್ ಜಗದಾಗ? ನಿಮ್ಮವ್ ಎಲ್ಲಿ ದೊಡ್ಡಕ್ಕೆದಾಳು? ಹುಡುಗಿ ಬ್ರಹ್ಮ ಹುಟ್ಟಿಸ್ತಿದ್ದ, ವಿಷ್ಣು ಸಲಿತಿದ್ದ, ಮಹೇಶ್ವರ ಕೂತ ಲಯ ಮಾಡ್ತಿದ್ದ. ಇವ್ರು 3 ಮಂದಿ ಪಾಲನೆ ಪೋಷಣೆ ಅದಾರಂದ್ರ ಅವ್ರಿಗೆ ಈಕಿ ನಿಂದೆ ಆಡ್ತಾಳಂದ್ರ ಈಕಿನ ಏನ್ ಮಾಡ್ಬೇಕು ಇಲ್ಲಿ ಟೇಜ್ ಮೇಲೆ? ನೀ ಎಟ್ಟ ತಂದ್ ಹಾಕಲ್ಲ. ಏನ್ ಹಾಕುದ? ಅವ್ ಬಂದ್ ಹೇಳ್ತಾನ ನೋಡ. ಏನಂತ ಹೇಳ್ತಾನು? ಅಮ್ಮ ಭಿಕ್ಷೆ ಕೊಡ್ರಿ ಅಂತ ಅರ್ಥ. ಅಮ್ಮ ಭಿಕ್ಷೆ ಅಮ್ಮ ತಂದ ನೋಡ. ಅಮ್ಮ ಮನ್ಯಾಗ ತಂದಿಟ್ಟಾವ ಯಾರ? ತಂದಿಟ್ಟಾವ ನಮ್ಮ ಅಪ್ಪ. ಅದೇ ಗೊತ್ತಿಲ್ಲಕಿ. ಮತ್ತ ತವ್ರ ಮನ್ಯಾಗ ತಗೊಂಡ್ ಬಂದಿದ್ದೀನ ಬರಾಗ. ನೀ ನೀಡಕಿ ನೀ ನಿನ್ ಹೆಸರು ತಗೋತಾರ ಅವ್ರ. ಹೌದು ಕರೆ ಐತ್ಲೆ. ಕರೆ ಮನಿಗ್ ಮಾಲಕ ನಾನ. ಹೌದು. ತಂದ ನಾವ್ ಒಗದಾಗ ನೀ ನೀಡುದ. ಹೌದು ಕರೆ ಐತ್ಲೆ ತಮ್ಮ. ನಿನ್ ಬೆನ್ನ ಅಧಿಕಾರಿ, ನಾ ಪೌರಾಧಿಕಾರಿ. ಯಾವ ನಮ್ಮ ಆತ್ಮೀಯ ಶರಣರು ಅವ್ರು ಯಾರ್ರಿಪ್ಪ? ಯಾವ ನಮ್ಮ ದೇವೇಂದ್ರ ಕಾಕ ಕೋಳಿ ಕುಸೂರು ಸಾಕಿನ ಇಂಚೂರು ಗ್ರಾಮದವರು. ಅವರಾದ್ರೂ ಕೂಡ ಅಧ್ಯಾತ್ಮದ ಅನುಭವದ ಮಾತುಗಳನ್ನು ಕೇಳಿ ಹೌದ್ರಿಪ್ಪ ಅವರ ಮನಸ್ಸಿಗೆ ಅತ್ಯಂತವಾಗಿ ಅವರ ಅಮೃತ ಹಸ್ತಲಿಂದ 50 ರೂಪಾಯಿ ಕೊಟ್ಟಾರ. ಅವರಿಗೆ ಕೂಡ ತುಂಬಾ ಧನ್ಯವಾದಗಳು. ಹೌದೌದು. ಏಕೆಂದ್ರೆ ಒಂದು ಮಾತು ಕೇಳೋನು ಒಟ್ಟು ಬಾಳ ಶಾಣೆ ಇದ್ದಂಗ ಕಾಣ್ತಾರ ರಾಮಾಯಣ. ಕೇಳ್ರಲ್ಲ. ಯಾಕಂದ್ರ ತಂಗಿ ಪೈಲೆ ಪ್ರಥಮದಾಗ ರಾಮಂದು ಮತ್ತು ಸೀತಾಂದು ಮದುವೆ ಆಗೈತಿ. ಏನು ಮದುವೆ ಆಗೈತಿ? ರಾಮಂದು ಸೀತಾಂದು ಮದುವೆ ಆಗೈತಿ. ಅವ್ರ ವಯಸ್ಸು ಹೇಳುದು ಬೇಡ ನನಗ. ವಯಸ್ಸು ಬೇಡ. ಅವ್ರು ಎಲ್ಲಿ ಮದುವೆ ಆಗ್ಯಾರು ಹೇಳುದು ಬೇಡ. ಅವ್ರ ಇಬ್ರು ಕೂಡಿಕೆ ಯಾವ ನಕ್ಷತ್ರ ಇತ್ತು, ಯಾವ ತಿಥಿ ಇತ್ತು, ಯಾವ ಮುಹೂರ್ತ ಇತ್ತು, ಇದನ್ನಟ್ಟ ಹೇಳುದು. ಇದನ್ನಾರು ಒಂದು ಬಿಡುಗಡೆ ಮಾಡ. ನಿನ್ನಿಂದ ಕೇಳಾಕತ್ತೀವಿ. ನಿನಗ ನಿನ್ನೆ ಹಿಡ್ದ ಕೇಳಿ ನಾನು ಸೇರಿ ಯಾಕೆಟ್ಟು ಒದಿತಾರ, ಯಾ ಕಾರಣಕ್ಕೆ ಒದಿತಾರ ಹೆಣ್ಮಕ್ಳು ಅಂದ್ರೆ ನಿನಗೆ ಹೇಳಾಕ ಬಂದಿಲ್ಲ. ಪಿಚ್ಚಗಣಿ ಪೀರಿ ಮತ್ ನನಗ ಬಂದ ಪ್ರಶ್ನೆ ಒದ್ದವ್ರು ಯಾರು? ಎದ್ರ ಸಲುವಾಗಿ ಒದ್ದಾರ? ನೀನ ಸೇರಿನಾಗ ಅಕ್ಕಿ ಹಾಕಿಟ್ಟಾರ, ಎದಕ್ ವಾದ್ರ? ಆ ಮನ್ಯಾಗ ಅನ್ನ ಆಗ್ಲೇ ಅದನ್ನ ಎದಕ್ ಒದ್ದಾರ ಹೇಳ್ತಾನೆ ಕೇಳ್ತಂಗಿ. ಪೈಲೆ ಪ್ರಥಮದಾಗ ಅಕ್ಕಿ ಇಡಬೇಕಾದ್ರೆ ಎದ್ರಾಗ ಹಾಕಿಟ್ಟಾರು. ಅಕ್ಕಿ ಅಂದ್ರ ಎರ ಇಟ್ಟಾರಂದ್ರ ಸೇರ್ ಅಂದ್ರ ಏನ? ಸೇರ್ ಅಂದ್ರ ತಂಗಿ ಇದು ಶರೀರ. ಅಕ್ಕಿ ಹೇಳಕಾಕ ಒಂದಿಟ್ ನೀನು ಇದ್ದಿಲ್ಲ, ಎಲ್ಲಿ ಹೋಗಿದ್ದೇವ ಹೇಳ್ಬೇಕಲ್ಲ ಅಕ್ಕಿ ಚೆನ್ನಾಗ. ಹೌದ್ರಿಪ್ಪ. ಸೇರ್ ಅಂದ್ರ ಏನು? ಶರೀರ. ಅಕ್ಕಿ ಅಂದ್ರ ಏನ? ಒಳಗಿರ್ತಕ್ಕಂತ ಹಾಲಿನಂತ ಮನಸ. ಅಕ್ಕಿ ಕಲರ್ ಬೆಳಗ ಇರ್ತೈತಿಲ್ಲ ಕಾಕ? ಬೆಳಗಿರ್ತೈತ್ಲ. ಅಕ್ಕಿ ಕಲರ್ ಬೆಳಗ ಮತ್ತ ಚಾಜಿ ಗೋಧಿ ಹಾಕಬೇಕಾಗಿತ್ತಲ್ಲ, ರಗಡಿದ್ದುಲ್ಲ ಕಾಳ ದಿನಸ. ಅಕ್ಕಿ ಯಾಕೆ ಹಾಕಿದ್ರ? ಬೆಳಗ ಶುಭ್ರ ಇತ್ತು. ತಂಗಿ ಪೈಲೆ ಪ್ರಥಮದಾಗ ಅಕ್ಕಿನ ಯಾಕೆ ಹಾಕ್ಯಾರ? ಅಕ್ಕಿ ಕಾಳನ ಯಾಕೆ ಅಕ್ಕಿ ಮಾಡಿ ಅಕ್ಕಿ ಕಾಳ ತಲಿ ಮ್ಯಾಲ ಒಗದಾರ. ಅವಾಗ ಏನಾತ ಹೇಳ್ತಾನೆ ಕೇಳು. ಏನಾಕತಿ? ಅವಾಗ ತಂಗಿ ಸೇರ್ ತಂದ ಕೇರಿಂದ ಸೊಲಿಗಿ ತಂದ ಕೇರಿಂದ ಏನ್ ಮಾಡಿದ್ರು? ಹೊರಸಲ ಮ್ಯಾಲ ಇಟ್ಟಾರಲ್ರಿ. ಹೋಗಿ ಬಲಿಕಿನ ಕಾಲಿಲೆ ವಾದ್ರ. ಬಲಿಕಿನ ಕಾಲಿನೊಳಗೆ ಯಾರದಾರು? ಆ ಕಾಲಿನೊಳಗ ತಂಗಿ ವಿಷ್ಣು ಪರಮಾತ್ಮನ ವಾಸ ಐತಿ. ಪದ್ಮ ಐತಿ. ಏನು ಆ ಕಾಲಿನೊಳಗೆ ಏನೈತಿ? ಪರಮಾತ್ಮನ ಪದ್ಮ ಐತಿ. ಪರಮಾತ್ಮನ ವಿಷ್ಣುನ ಪಾದನ ಏನೈತಿಪ್ಪ ಅಂದ್ರ ಅದ್ರ ಪಾದಿನೊಳಗ ವಿಷ್ಣುನ ಪದ್ಮ ಐತಿ. ವಾದ ಕೂಡ್ಲೆ ಅಕ್ಕಿ ಹೋಗಿ ಎಲ್ಲಿ ಆತು? ಏನಾತು? ಅದು ಹೋಗಿ ಕೇಂದ್ರ ತಂಗಿ ಎಲ್ಲಾ ಮಣಿ ತುಂಬ ಬಿತ್ತ ಅಕ್ಕಿ ಹೋಗಿ. ಮಣಿ ತುಂಬ ಬೀಳ್ತೈತಿ. ಅಕ್ಕಿ ಹೋಗಿ ಮಣಿ ತುಂಬ ಬಿದ್ದು ಕೂಡ್ಲೆ ಏನಾಗತೈತಿ? ಇದು ಗಂಡನ ಮಣಿ ಹಂಗ ಅಕ್ಕಿ ಬಿದ್ದೈತಿ ಹಾಲಿನ ಗತೆ ಬೆಳ್ಳಗ. ಇದು ಹಿಂಗ ಅನ್ನ ಏನೈತಿ? ಯಾವತ್ತು ನನ್ನ ಮನಿ ಒಳಗ ಹಾಲು ಉಕ್ಕೇರಿದಂಗ ಉಕ್ಕೇರ್ಲಿ ಅಂತೇಳಿ ಹೋಗಿ ಅಕ್ಕಿ ಅದಕ್ಕೆ ಬಿಟ್ಟಾರ ತಂಗಿ ಎಲ್ಲಿ ಮನಿ ಒಳಗ. ಹೌದ್. ಪ್ರಥಮದಾಗ ಒದ್ದವ್ರು ಯಾರ? ಮತ್ತ ಅದನ್ನ ಹೆಸರು ಹೇಳಿದಳ ನಾಕಿ? ಹೇಳಿಲ್ಲ. ಬರೀ ಹಂಗ ನಮ್ಮ ದೊಡ್ಡಕ್ಕೆದಾಳಂದ್ರ ಒಟ್ಟಕ್ಕೆ ಹೆಂಗಾರಿ ಬಂದ್ ಹೆಚ್ಚ ಅನ್ನಕೋತ್ನೆಲ್ಲ. ಇರ್ಲಿ, ನಮ್ ಪ್ರಶ್ನೆ ಕೇಳಿದವ್ರು ಬಂದ್ರು ನೋಡ ಅಣ್ಣಾರ ಇಲ್ಲಿ. ಶ್ರವಣ ಕುಮಾರನ ತಂದೆ ತಾಯಿ ಯಾರ? ಹೌದೌದು. 20ನ ಇಲ್ಲ ಮತ್ತ ಇದೇ ಅವನು ಮತ್ತ ಅಲ್ಲಿ ಶರಬತ್ ಅದನ್ನ ಇದನ್ನ ಕುಡಿಸ್ಯಾನ ಖರ್ಚಾಗ್ಯಾವು. ಹೌದೌದು. ಇರ್ಲಿ. ಏನ್ ಹೇಳ್ತಾರ ಅಣ್ಣವ್ರು? ಏನ್ ಹೇಳ್ತಾರ ಅಣ್ಣಗಳು? ಕುಮಾರನ ತಂದೆ ತಾಯಿ ಹೆಸರು ಏನಪ್ಪಾ ಅಂದ್ರ ಶಂತನು ತಂದೆ ತಾಯಿ ಜ್ಞಾನವಂತಿ ಅಂತ ಹೇಳಿಕೇರಿಂದ. ಹೌದೌದ್ರಿಪ್ಪ. ಮತ್ತೆ 20 ರೂಪಾಯಿ ಕೊಟ್ಟಾರ. ಸತ್ಯ ಮಾತೈತಿ ತಮ್ಮ ಅಂತ ತಿಳ್ಕೊಂಡು ಇನ್ನೇನ್ ನೀವ್ ರೊಕ್ಕ ಕೊಡಬೇಡಪ್ಪ, ಖರ್ಚು ಬಾಳ ಆಗೈತಿ ಅಂತ. ಸಾಕಿನ ನೀ ಕೇಳಿದ ಪ್ರಶ್ನೆಕವು ತಾರ ಕೊಟ್ಟಿನಿ ಸಬದಾಗ. ನೇರ ಕಾರದಾಗ
ಹೆಣ್ಣ ಹೆಣ್ಣ ಎಲ್ಲ ಮೊದಲಿ ಓಕರದೊಳಗ ಸೃಷ್ಟಿ ಆಗೈತಿ ಭ್ರಮಣ ಭ್ರಮಣ ಅನ್ನದಿಂದ ಎಲ್ಲ ಬೆಳಕ ಬಿದ್ದತಿ ಹುಡುಗಿ ಜಗದ ಕಮಲೇಶ್ವರ ತಾಲೂಕ ಕಬಯೂರ ಇರತೇನೆ ಇರತೇನೆ ನಾನು ಇರತೇನೆ ಕರಸಿದಾಗ ನಾನು ಇಂಚೂರ ಊರಿಗೆ ಬರತೇನೆ ಹೌದು ಆ ಕರಸಿದಾಗ ನಾನು ನಿಮ್ಮ ಊರಿಗೆ ಬರತೇನೆ ಆಗಿಯಗ ಆಗಿಯಗ ಆಗಿಯ ಆ